ಸೊ ಗೆಳೆಯರೇ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಪ್ರಧಾನಿ ಮೋದಿ ಮತ್ತೊಮ್ಮೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೊಸ ಕೋಲಾಹಲವನ್ನು ಸೃಷ್ಟಿಸುವುದಕ್ಕೆ ಹೊರಟಿದ್ದಾರೆ. ಯಾಕಂದ್ರೆ S-400 ನಂತರ ರಷ್ಯಾ ಮತ್ತು ಭಾರತದ ನಡುವಿನ ಇಂತಹ ಶಸ್ತ್ರಾಸ್ತ್ರಗಳ ಖರೀದಿಗೆ ಸಂಬಂಧಿಸಿದಂತೆ ಅತಿ ದೊಡ್ಡ ರಕ್ಷಣಾ ಒಪ್ಪಂದಕ್ಕಾಗಿ ಭಾರತ ಮತ್ತು ರಷ್ಯಾ ನಡುವೆ ಚರ್ಚೆ ನಡೆಯುತ್ತಿದೆ. ಹಾಗೂ ಈ ರಕ್ಷಣಾ ಒಪ್ಪಂದವು ಎಷ್ಟು ದೊಡ್ಡದಾಗಿದೆ ಅಷ್ಟೇ ಭಾರತ ಮತ್ತು ಅಮೆರಿಕದ ನಡುವಿನ ಕೋಲಾಹಲವು ಕೂಡ ದೊಡ್ಡದಾಗಿರ್ತದೆ. ಹೆಂಗಂದ್ರೆ ಭಾರತವು ಈ ಹಿಂದೆ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಅನ್ನು ಖರೀದಿಸಿದಾಗ ಅಮೆರಿಕ ಮತ್ತು ಭಾರತದ ನಡುವೆ ಎಷ್ಟು ಗಲಾಟೆಯಾಗಿದೆ, ಎಷ್ಟು ರಾಜತಾಂತ್ರಿಕ ಒತ್ತಡ, ಎಷ್ಟು ನಿರ್ಬಂಧಗಳ ಬೆದರಿಕೆಗಳನ್ನ ಭಾರತಕ್ಕೆ ನೀಡಲಾಗಿರೋ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು. ಆದರೆ ಈಗ ರಷ್ಯಾ ಮತ್ತು ಭಾರತದ ನಡುವೆ ಅಂತಿಮಗೊಳ್ಳಲಿರುವ ಈ ಒಪ್ಪಂದವು ಕೇವಲ ಅಮೆರಿಕವನ್ನಷ್ಟೇ ಅಲ್ಲದೆ ನಮ್ಮ ನೆರೆಯ ದೇಶ ಚೀನಾವನ್ನು ಕೂಡ ನಿದ್ದೆ ಮಾಡಲು ಬಿಡುವುದಿಲ್ಲ. ಇಂಡಿಯಾ ಟುಡೇದ ಇತ್ತೀಚಿನ ರಿಪೋರ್ಟ್ನ ಪ್ರಕಾರ ಈಗ ರಷ್ಯಾ ಮತ್ತು ಭಾರತದ ನಡುವೆ ಲಾಂಗ್ ರೇಂಜ್ನ ಅತ್ಯಾಧುನಿಕ ಓರೋನಿಸ್ ಅಂತಹ ರೆಡಾರ್ನ ಖರೀದಿಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅನ್ನೋದನ್ನ ವರದಿ ಮಾಡಿದೆ. ಅಷ್ಟಕ್ಕೂ ಭಾರತ 40 ಬಿಲಿಯನ್ ಅಷ್ಟು ಖರ್ಚು ಮಾಡಲಿರುವ, ಅಂದರೆ ಸುಮಾರು 40,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಿರುವಂತಹ ಈ ಓರೋನಿಸ್ನ ವಿಶೇಷತೆ ಏನು? ಸೊ ಗೆಳೆಯರೆ, ನಿಮ್ಗೆ ಹೇಳೋದಾದ್ರೆ ರಷ್ಯಾದ ಈ ಓರೋನಿಸು ಒಂದು ಸಾಮಾನ್ಯ ರೆಡಾರ್ ಅಲ್ಲ, ಇದೊಂದು ಅರ್ಲಿ ವಾರ್ನಿಂಗ್ ರೆಡಾರ್ ಸಿಸ್ಟಮ್ ಆಗಿದೆ. ಅಂದ್ರೆ ಮುಂಚಿತವಾಗಿ ಎಚ್ಚರಿಕೆಯನ್ನು ನೀಡುವ ರೆಡಾರ್ ವ್ಯವಸ್ಥೆ ಆಗಿದೆ. ಯಾಕಂದ್ರೆ ಇದರ ರೇಂಜ್ 8,000 ಕಿಲೋಮೀಟರ್ ಆಗಿದೆ. ಹಾಗೂ ಈ 8,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಯಾವುದೇ ರೀತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹಾರಿಸಿದಾಗ ಆಗ ಕೆಲವೇ ಸೆಕೆಂಡುಗಳಲ್ಲಿ ಭಾರತಕ್ಕೆ ಇದರ ಬಗ್ಗೆ ಮಾಹಿತಿ ಕೊಡ್ತದೆ. ಅದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರಲಿ ಅಥವಾ ಇಂಟರ್ ಕಾಂಟಿನೆಂಟಲ್ ಕ್ಷಿಪಣಿ ಆಗಿರಲಿ ಅಥವಾ ಯಾವುದೇ ರೀತಿಯ ಪರಮಾಣು ಶಸ್ತ್ರಾಸ್ತ್ರಗಳೇ ಆಗಿರಲಿ, ಅಂತಹ ಯಾವುದೇ ಶತ್ರು ಶಸ್ತ್ರಾಸ್ತ್ರವು ತನ್ನ ಕ್ಷಿಪಣಿಗಳಿಂದ ಎಕ್ಸಿಟ್ ಆದ ತಕ್ಷಣ ಆಗ ಭಾರತಕ್ಕೆ ಆ ಕ್ಷಿಪಣಿ ಆಗಮನದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ರಷ್ಯಾದ ಪ್ರಕಾರ ಈ ಓರೋನಿಸ್ ರೆಡಾರ್ ಬಾಹ್ಯಾಕಾಶದಲ್ಲಿರುವ ಸ್ಯಾಟಲೈಟ್ ಜೊತೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ಶತ್ರುವಿನ ಯಾವುದೇ ಕ್ಷಿಪಣಿ ಅಥವಾ ಯುದ್ಧ ವಿಮಾನದ ಬಗ್ಗೆ ಮಾಹಿತಿಯನ್ನ ಭಾರತವು ಪಡೆಯುತ್ತಲಿರ್ತದೆ. ಹಾಗೇನೆ ನಿಮ್ಗೆ ಹೇಳೋದಾದ್ರೆ S-400 ಮತ್ತು S-500 ಅನ್ನ ತಯಾರಿಸುತ್ತಿರುವ ಅದೇ ಅಲ್ಮಾಜ್ ಡಿಫೆನ್ಸ್ ಕಂಪನಿಯು ರಷ್ಯಾದ ಈ ರೀತಿಯ ರೆಡಾರ್ ಸಿಸ್ಟಮ್ ಅನ್ನ ಮಾಡಿದೆ. ಹಾಗೆ ನೋಡೋದಾದ್ರೆ ಇದು ಯಾವುದೇ ಸಣ್ಣ ಪುಟ್ಟ ಒಪ್ಪಂದವಲ್ಲ, ಇದು ಸುಮಾರು 40,000 ಕೋಟಿ ರೂಪಾಯಿಯ ಒಪ್ಪಂದ ಆಗಿರಲಿದೆ. ಹಾಗೂ S-400 ನಂತರ ರಷ್ಯಾ ಮತ್ತು ಭಾರತದ ನಡುವಿನ ಅತಿ ದೊಡ್ಡ ರಕ್ಷಣಾ ಒಪ್ಪಂದ ಇದಾಗಿದೆ. ಇಂಥದ್ರಲ್ಲಿ ಈಗ ರಷ್ಯಾದ ಈ ರೀತಿಯ ವಾರ್ನಿಂಗ್ ಸಿಸ್ಟಮ್ಗೆ ಸಂಬಂಧಿಸಿದಂತೆ ಭಾರತ ಮತ್ತು ಅಮೆರಿಕದ ನಡುವೆ ಮತ್ತೊಮ್ಮೆ ಗಲಾಟೆ ನಡೆಯುವುದು ಖಚಿತವಾಗಿದೆ. ಯಾಕಂದ್ರೆ ರಷ್ಯಾ ಅಸ್ತ್ರಗಳಿಂದ ಭಾರತ ದೂರ ಆಗೋದಕ್ಕೆ ಆರಂಭಿಸಿದೆ ಅಂತ ಹೇಳುತ್ತಿರುವ ಹೊತ್ತಿನಲ್ಲಿಯೇ ಇಷ್ಟೊಂದು ದೊಡ್ಡ ರಕ್ಷಣಾ ಒಪ್ಪಂದದ ಸುದ್ದಿ ಬರ್ತಾ ಇದೆ. ಸಣ್ಣದೊಂದು ಡೀಲ್ ಆಗಿದ್ರೆ ಅದು ಬೇರೆ ಆಗಿರ್ತಿತ್ತು. ಆದರೆ ಸದ್ಯದಲ್ಲಿಯೇ ರಷ್ಯಾ ಮತ್ತು ಭಾರತದ ನಡುವೆ ಆಗುತ್ತಿರುವ 40,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಒಪ್ಪಂದವನ್ನು ಈ ಅಮೆರಿಕ ಅರಗಿಸಿಕೊಳ್ಳಲಾರದು. ಸೊ ಗೆಳೆಯರೆ, ಈ ಒಪ್ಪಂದದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಮಾಹಿತಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುತ್ತಾ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.